ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರ್ತಕ್ಕಂಥ CJ ರಾವ್ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಸಾಕಷ್ಟು ಕಲಾವಿದರಿಗೆ ಕೂಡ ಅವರು ಪ್ರೋತ್ಸಾಹವನ್ನು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಬಿಗ್ ಬಾಸ್ನ ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರಿಗೆ ಕೂಡ ಅಷ್ಟೇ ಹೆಲ್ಪನ್ನು ಕೂಡ ಮಾಡಿದರು. ಸದ್ಯ ನನ್ನ ಜೊತೆಗೆ ಹನುಮಂತ ಲಮಾಣಿ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ. ಈ ಒಂದು ಸಂದರ್ಭದಲ್ಲಿ CJ ರಾವ್ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ತಮ್ಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ನಾ CJ ರಾವ್ ಸರ್ ನಿನ್ನೆ ಆ ಸುದ್ದಿ ಕೇಳಿ ಭಾಳ ದುಃಖ ಆತ್ರಿ, ಬೇಜಾರಾತು. ನನಗೆ ಸರಿಗಂಪದಲ್ಲಿದ್ದಾಗ ಫಸ್ಟ್ ಅವರು ರನ್ನರ್ ಎಣ್ಣೆ ಸ್ಥಾನಕ್ಕೆ ಅವರು ದುಡ್ಡು 21 ಲಕ್ಷ ಫ್ಲ್ಯಾಟ್ ಕೊಟ್ಟಿದ್ರು. ಫಸ್ಟಿಗೆ ಫ್ಲ್ಯಾಟ್ ಬದಲಿ ನಾವು ರೊಕ್ಕ ಇಸ್ಕೊಂಡಿವ್ರಿ 21 ಲಕ್ಷ. ಆಮೇಲೆ ಬಿಗ್ ಬಾಸ್ ಮೊನ್ನೆ ಮುಗಿದಾಗ 50 ಲಕ್ಷ ರೂಪಾಯಿ ಐತ್ರಿ. ಆ ಥರದಿಂದ ನಮಗೆ ಸಹಾಯ ಮಾಡಿದರು. ಆದರೆ ಈ ಥರ ಹಂಗೆ ಆಗಬಾರ್ದ್ರಿ, ಭಾಳ ಬೇಜಾರಾತ್ರಿ ಸರ್. ಒಂದು ನೀವು ಮತ್ತು ನಿಮ್ಮ ಸಹೋದರಿ ಇಬ್ಬರು ಕೂಡ ವೇದಿಕೆ ಮೇಲೆ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದು ಅನ್ನೋ ಸಾಂಗನ್ನು ಆಡಿದಂಥ ಸಂದರ್ಭದಲ್ಲಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸಹೋದರಿಯವರಿಗೆ ಕೂಡ ಹೆಲ್ಪನ್ನು ಕೂಡ ಮಾಡಿದರು. ಆ ಸಂದರ್ಭವನ್ನು ಈ ವೇಳೆ ನೆನಪಿಸ್ಕೊಳ್ಳೋದಾದ್ರೆ? ಹೌದ್ರಿ, ನಾನು ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡು ಹೇಳಿದ್ವಿ. ಆ ಟೈಮ್ನಾಗ ಸರು ಅಲ್ಲೇ ಬಂದಿದ್ರು, ನಮ್ಮ ಶೋ ನೋಡಿದರು. ನೋಡಿ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ಡಿಗ್ರಿ ಮುಗಿದಿಂದಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾವು ಕೆಲಸಕ್ಕೆ ಕಳಿಸ್ಲಿಲ್ಲ. ಮತ್ತು ರಾಯ್ ಸರ್ ಮತ್ತು ಅವ್ರ ಆಫೀಸಿಗೆ ಹೋದಾಗ ಮತ್ತು ಏನಪ್ಪ ಹನುಮಂತ, ನಿಮ್ಮ ತಂಗಿ ಕೆಲಸ ಕಳಿಸ್ತಿರಿಲ್ಲ ಅಂದ್ರೆ, ಬ್ಯಾಡ್ರಿ ಸರ, ಮತ್ತು ಬೆಂಗಳೂರು ನಮಗೆ ಹೊಂದಲ್ರಿ ಅಂಥೇಳಿ ನಾವು ಕಳಿಸ್ಲಿಲ್ಲ. ಭಾರಿ ನಮ್ಮ ಮ್ಯಾಗ ಭಾರಿ ಪ್ರೀತಿ ಇತ್ರಿ ಸರ. ಅಂದ್ರೆ ನಮ್ಮಪ್ಪನ ಕರ್ಕೊಂಡೋಗಿದ್ದೆ. ಚೆಕ್ಕಿನ ಮೂಲಕ 21 ಲಕ್ಷ ರೂಪಾಯಿ ಕೊಟ್ಟರು. 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾತ್ರಿ. ಮತ್ತು ನಾವು ಇದಕ್ಕೆ ಹೋಗಿದ್ವಿ, ರೆಸಾರ್ಟಿಗೆ ಹೋಗಿ ನಾವು ಫೈನಲಿಸ್ಟ್ ಸರಿಗಂಪ 6 ಮಂದಿ ಇದ್ವಿ. ಹೋಗಿ ಎಲ್ಲ ಆಟ ಆಡಿ ಬಂದಿದ್ವಿ. ಭಾರಿ ಒಳ್ಳೆ ಮನುಷ್ಯ ರೀ ಪಾಪ. ಅವರು ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರಿ. ಆದ್ರೆ ಅವರು ನಮ್ಮ ಕಡೆ ರೊಕ್ಕ ಐತಿ, ನಾವು ಹಂಗೆ ಇರಬಾರ್ದು ಹಿಂಗೆ ಇರಬಾರ್ದು ಒಟ್ಟೆ ಇದ್ದಿಲ್ಲ ರೀ. ಯಾರ ಬಂದರೂ ಭಾರಿ ಹಚ್ಕೊಂಡು ಮಾತಾಡ್ತಿದ್ರಿ, ಅಷ್ಟು ಪ್ರೀತಿ ಇದ್ರಿ. ಸರಿಗಮಪ ಮತ್ತು ಬಿಗ್ ಬಾಸ್ ಎರಡೂ ಶೋಗಳಲ್ಲಿ ತಮ್ಗೆ ಹೆಲ್ಪನ್ನು ಮಾಡಿದ್ದಾರೆ. ಅದು ನನ್ನ ಭಾಗ್ಯ ರೀ. ಯಾಕಂದ್ರೆ ನಾನು ಸರಿಗಮಪಕ್ಕೆ ಹೋದಾಗ ಫಸ್ಟಿಗೆ ಅಷ್ಟು ರೊಕ್ಕನೇ ಇದ್ದಿದ್ದಿಲ್ಲ ರೀ. ಗೆದ್ದರಿಗಷ್ಟ ಫ್ಲಾಟ್ ಇತ್ತು, ಸೋತಾರಿಗೆ 15 ಲಕ್ಷ ಐತ್ರಿ ಫಸ್ಟ್. ಆಮೇಲೆ ರಾಯಸರು ಹನುಮಂತಗೆ ಸೈಟ್ ಕೊಡ್ತೀವಿ ಅಂದರು ಫಸ್ಟಿಗೆ. ಸೆಕೆಂಡ್ ಬಂದು ಫಸ್ಟ್ ನಮ್ಮ ಜಿಯಿಂದನೂ 15 ದಿನ ಇತ್ತು. ಆಮೇಲೆ ರಾಯಸರು ಹನುಮಂತಾಗ ನಾ ಸೈಟ್ ಕೊಡ್ತೀನಿ ಅಂತಂದರು. ಆಮೇಲೆ ತಿರ್ಗಾ ನಾನು DKD ಹೋದೆ. DKD ವೇದಿಕೆ ಮೇಲೆ ಬಂದು ಹನುಮಂತಾಗ ಸೈಟ್ ಕೊಟ್ರೆ ಕಟ್ಟೋಕ್ಕಾಗಲ್ಲ, ಕಷ್ಟ ಆಗತ್ತೆ ಅವಂಗೆ, ಪಾಪ ಬಡವ ಅದನ್ನು, ಹಾಗಾಗಿ ನಾನು ಫ್ಲ್ಯಾಟ ಕೊಡ್ತೀನಿ ಅಂತೇಳಿ ಸರ ಹೇಳಿದ್ರಿ ಅವ್ರ ಬಾಯಿಲೆ. ಮತ್ತು ಅದ ಪ್ರಕಾರ ನೋಡ್ಕೊಂಡಿರ್ಬಿಡ್ರಿ, ಅವರು ಕೊಟ್ಟ ಮಾತು ಯಾವುದು ತಪ್ಪಲಿಲ್ಲ. ಅವ್ರು ಮತ್ತು ಕರೋನಾ ಬಂದ ಮೇಲೆ ಅವರು ಹೈದ್ರಾಬಾದ್ ಹೋಗ್ಬಿಟ್ರಿ, ದುಬೈಗೆ ಹೋಗ್ಬಿಟ್ರಿ. ದುಬೈ ಹೋಗಿ ಬರೋಕ್ಕೆ ಲೇಟ್ ಆಯ್ತು. ಅಂದ್ರೆ ಕರೋನಾ ಲಾಕ್ಡೌನ್ ಆತಲ್ರಿ, ಹಂಗಾಗಿ ಒಂದು ವರ್ಷನೂ 2 ವರ್ಷ ಕಳೀತು. ಆಮೇಲೆ ನಮ್ಮ ಜಿಯೋರು ಫೋನ್ ಹಚ್ಚಿದ್ರು, ಹಿಂಗೆ ಸರ್ ಹಿಂಗೆ ಹೋಗ್ಬಿಟ್ಟಾರ, ಮತ್ತೀಗ ನೀವು ಅವ್ರ ಆಫೀಸಿಗೆ ಕರೆಯಾಕತ್ತಾರ ಹೋಗನ್ರಿ ಅಂತೇಳಿ ನನಗೆ ಕೀರ್ತನ ಹೊಳ್ಳ ಅಣ್ಣಗೆ ಕರ್ಕೊಂಡು ಹೋದ್ರು. ಕೀರ್ತನ ಹೊಳ್ಳ ಅಣ್ಣ ಮನೆ ಹೋಗಿ ನೋಡಿ ಬಂದಿದ್ದ, ಫ್ಲಾಟ್ ಎಲ್ಲ. ಅವೆಲ್ಲ ಹ್ಞೂ ಅಂದಿದ್ದೆ ರೀ. ಆಮೇಲೆ ಮತ್ತು ಹಿಂಗೆ ಲಾಕ್ಡೌನ್ ಆಗಿದ್ದಾಗ ಕರೆಸಿಬಿಟ್ಟು ಮತ್ತು ನೋಡಪ್ಪ ಮತ್ತು ಸರ್ ಬರೋಕ್ಕೆ ಲೇಟ್ ಆಗತ್ತೆ ಅಂಥೇಳಿ ಮತ್ತು ಸರು ಮತ್ತು ಬಂದರು. ಸ್ವಲ್ಪ ದಿನ ಬಿಟ್ಟು ಬಂದು ಆಮೇಲೆ ನೀವು ರೊಕ್ಕ ಬೇಕಂದ್ರೆ ರೊಕ್ಕ ಕೊಡ್ತೀನಿ, ಮನೆ ಬೇಕಂದ್ರೆ ಮನೆ ಕೊಡ್ತೀನಿ ಅಂತಂದರು. ಮತ್ತು ನಾವು ಮನೆಗೆ ಬ್ಯಾಡ ಬಿಡ್ರಿ ಸರ, ನಮಗೆ ರೊಕ್ಕನ ಕೊಡ್ರಿ ಅಂತೇಳಿ ನಾವು ರೊಕ್ಕ ಇಸ್ಕೊಂಡ್ರಿ ಸರ. ಉದ್ಯಮಿಯಾದರೂ ಕೂಡ ಹಳ್ಳಿ ಜೀವನವನ್ನು ಮಾಡ್ಬೇಕನ್ನೋದು ಭಾಳ ಅವ್ರಿಗೆ ಆಸೆ ಇತ್ತು. ಹಾಗಾಗಿ ನಿಮ್ಮ ಮನೆ ಕೂಡ ಬರ್ತೀನಿ ಅನ್ನೋ ಮಾತನ್ನು ಕೂಡ ಆಡಿದ್ರಂತೆ, ನಿಜನ ಇದು? ಕುರಿ ಅಂದ್ರೆ ಇಷ್ಟ, ಹಳ್ಳಿ ಅಂದ್ರೆ ಇಷ್ಟ, ನಮ್ಮ ಊರು ಅಂದ್ರೆ ಇಷ್ಟ. ಅದ್ರಾಗ ನಮ್ಮ ಲಂಬಾಣಿ ಡ್ರೆಸ್ ಅಂದ್ರೆ ಭಾರಿ ಇಷ್ಟ ಸರ್. ನಿಮ್ಮ ಊರಿಗೆ ಬರಬೇಕು ಅಂತೇಳಿ ಭಾರಿ ಆಸೆ ಇತ್ತು ಸರ್. ಬರ್ರಿ ಸರ, ನಮ್ಮ ಮನೆ ಓಪನಿಂಗ್ಗೆ ಕರೆಸ್ತೀನಿ ರೀ, ಮನೆ ಕಟ್ಸಿದಾಗ ಬರುವಂತ್ರಿ ಸರ್ ಅಂದಿದ್ದೆ. ಅವಾಗ ಬರ್ತೀನಿ, ಖಂಡಿತ ಬರ್ತೀನಿ, ಪಕ್ಕಾ ಬರ್ತೀನಿ ಅಂತ ಅಂದಿದ್ರಿ ಸರ್. ಲಾಸ್ಟು ಅವ್ರ ಜೊತೆ ಯಾವಾಗ ನೀವು ಫೋನಲ್ಲಿ ಮಾತಾಡಿರ್ಬೋದು ಅಂತ? ಫೋನಲ್ಲಿ ಇಲ್ರಿ, ನಾನು ಬಿಗ್ ಬಾಸ್ ಮನೆ ಮುಗಿದ ತಕ್ಷಣನೇ ಮಾತಾಡಿದ್ದು ಸರ್. ಹೊರಗೆ ಬಂದಾಗ ಅವ್ರು ಕರೆಸಿಬಿಟ್ಟು, ಏನಪ್ಪ ಎಲ್ಲಿ ಹೋದ್ರು ನೀನೇ ಗೆಲ್ತಿಲ್ಲೋ, ನಾನೇ ಕೊಡ್ತೀನಲ್ಲೋ ಅನ್ನಕ್ಕೆ ಅಂತಿದ್ರಿ. ಹಂಗೇನಿಲ್ಲ ಸರ್, ಎಲ್ಲ ನಿಮ್ಮ ಆಶೀರ್ವಾದ ಅಂತೇಳಿ ಅಂದಿದ್ದೆ ಸರ್.
ನಿಜಕ್ಕೂ ಅಂಥ ವ್ಯಕ್ತಿ, ಮೇರು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಇಷ್ಟೆಲ್ಲ ನಿಮ್ಗೆ ಸಹಾಯ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಇವತ್ತು ತಕ್ಷಣ ಅವರು ಇಲ್ಲ ಅಂದಾಗ ಯಾವ ರೀತಿಯಾಗಿ ಮನಸ್ಸಿಗೆ ಫೀಲ್ ಆಗುತ್ತೆ? ನಾನು ಅವ್ರಂಗೆ ಯಾಕೆ ಮಾಡ್ಕೋತ, ಅವ್ರಿಗೇನು ಅಷ್ಟು ಇದಾಗೈತೆ ಅಂದ್ಕೊಂಡೆ ಸರ. ಆಮೇಲೆ ನಮ್ಮ ಜಿಯಿಂದ ಫೋನ್ ಬಂದಾಗ ಹೇಳಿದ್ರು ಹಿಂಗೆ ಆಗೈತೈತಿ ಪಾಪ ಅಂತೇಳಿ. ಭಾಳ ಅಂದ್ರೆ ಭಾಳ ಬೇಜಾರಾಗ್ತದೆ ರೀ. ಅವರನ್ನು ಭಾಳ ಹತ್ತಿರದಿಂದ ಕಂಡಂಥವ್ರು, ಅವರ ವ್ಯಕ್ತಿತ್ವದಲ್ಲಿ ಯಾವುದನ್ನು ನೀವು ಇಷ್ಟಪಡ್ತೀರ? ಅವ್ರು ದೊಡ್ಡ ಗಾಡಿ ಐತ್ರಿ, ಎಷ್ಟು ಕೋಟಿ ರೂಪಾಯಿ ಗಾಡಿ, ಅದ್ರಾಗ ನಾವು ಒಲ್ಲೆ ಅಂಥೇಳಿ ಹತ್ತಿಸಿ ಅವ್ರಿ ಇದ್ರಾಗೆಲ್ಲ ಅಡ್ಡಾಡ್ಸಿದ್ರಿ ರೀ. ಮತ್ತು ಅದು ಚಾರ್ಜರ್ ಗಾಡಿ ರೀ, ಅದು ರೆಸಾರ್ಟ್ನಾಗ ಅಡ್ಡಾಡ್ತೈತಲ್ರಿ, ಅಂಥ ಗಾಡಿಯಾಗೆ ಹನುಮಂತಂಗೆ ಒಂದು ಎಲ್ಲ ತೋರಿಸ್ಕೊಂಬರ್ರಿ. ಅವ್ರ ಪ್ರೀತಿಗೆ ಒಂದು 5 ಕುರಿ ಸಾಕಿದ್ರು ಅಲ್ಲಿ ರೆಸಾರ್ಟಾಗ್ಲಿ. ಅವಾಗೆಲ್ಲ ಇದಕ್ಕೇನಂತ ಕರಿತೀರಿ, ಅದಕ್ಕೇನಂತ ಕರಿತೀರಿ ಅಂತೇಳಿ ಅವಾಗೆಲ್ಲ ಕುರಿ ಹೆಸರು ನಾನು ಹೇಳಿದ್ರಿ. ಅವಾಗೆಲ್ಲ ಅವರು ಕರೆಯರ್ರಿ ಸರ ಪಾರಿ. ಅವ್ರ ಆಫೀಸ್ಗೆಲ್ಲ ವಿಸಿಟ್ ಮಾಡಿದ್ರಿ ನೀವು? ಹಾಂ, ನಾನು ಆಫೀಸಿಗೆ ಹೋಗೀನಿ ರೀ, 2 ಸಲ ಹೋಗೀನಿ. ಒಂದು ಸಲ ಆಫೀಸಿಗೆ ಕರೆದಿದ್ರೆ ಹೋಗಿದ್ವಿ, ಆಮೇಲೆ ಇನ್ನೊಂದು ಸಲ ಚೆಕ್ ಇಸ್ಕೊಂಬರಕ್ಕೆ 2 ಸಲ ಹೋಗಿದ್ವಿ. ಯಾವುದೋ ಆಫೀಸಿಗೆ ಹೋಗಿ ಬಂದಿದ್ರಿ ನಾನು 2 ಸಲ. ಮಸ್ತ್ ಇತ್ತು ಆಫೀಸ್. ಓಕೆ, ಇದಿಷ್ಟು ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಲಮಾಣಿ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.